ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದರೆ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿಯಾಗಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಫೇಶಿಯಲ್ನ ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಫೇಸ್ ಎಲ್ಲ ಚಳಿಗೆಲ್ಲನ ಅಂಟು ಥರನ ಒಂಥರ ಮುಟ್ಕೊಂಡ್ರೆ ಇದಾಗುತ್ತಲ್ಲ, ಆ ಥರ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ರೆಡಿಯಾಗಿದ್ದೀನಿ. ಸೊ ನಿಮ್ಗೆ ಯಾವ ಥರ ತೋರಿಸ್ಬೇಕಂತ ಹೇಳಿದ್ದೀನಿ ಸ್ಪೆಷಲಾಗಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಒಂದ್ಸರಿ ವಿಡಿಯೋ ತೋರಿಸ್ತೀನಿ, ಯಾವುದ್ಯಾವುದು ನಿಮಗೆ ಫೇಶಿಯಲ್ಗೆ ಯೂಸ್ ಆಗುತ್ತೆ ಐಟಮ್ಸ್ ಅಂತ ಮನೆಯಲ್ಲಿರೋದನ್ನೇ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಮೊದಲಿಗೆ ಒಂದು ಪಚ್ಚಬಾಳೆ ಎಣ್ಣೆ ತಗೊಂಡಿದ್ದೀನಿ ನೋಡಿ. ಈ ರೀತಿ ಈ ದಪ್ಪ ಬರುತ್ತಲ್ಲ ಹಣ್ಣು, ಇದಕ್ಕೂ ದಪ್ಪ ಬರುತ್ತೆ. ಸೊ ಇದು ಮೀಡಿಯಮ್ ಸೈಜಲ್ಲಿದೆ. ಈ ಥರ ಪಚ್ಚಬಾಳೆ ಹಣ್ಣನ್ನು ತೊಗೋಬೇಕು ಫೇಸ್ಗೆ ಆಯಿಲ್ ಮಾಡೋದಕ್ಕೆ. ಸೊ ಇನ್ನು ನಾರ್ಮಲ್ ಬರುತ್ತಲ್ಲ ಆ ಬಾಳೆಹಣ್ಣು ತೊಗೋಬಾರ್ದು, ಪಚ್ಚಬಾಳೆಹಣ್ಣು ಒಳ್ಳೆಯದು. ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ. ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ, 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಮತ್ತು ಕಡಲೆ ಹಿಟ್ಟು, ಪಚ್ಚಬಾಳೆ ಅಡುಗೆ ಅರಿಶಿನ ತೊಗೊಂಡಿದ್ದೀನಿ. ಟರ್ಮೆರಿಕ್ ಪೌಡ್ರ್ ಅಂತ ಆದ್ರೂ ಮನೇಲಿರೋದನ್ನೇ ಯೂಸ್ ಮಾಡ್ಕೊತಾ ಇರೋದು. ಇದನ್ನಾದರೂ ತೊಗೋಬೋದು, ಚೆನ್ನಾಗಿರುತ್ತೆ. ಒಂದೇ ದಿನಕ್ಕೆ ಗ್ಲೋ ಆಗಬೇಕು ಅಂತ ಅಂದರೆ ಅರಿಶಿನ ತುಂಬಾ ಯೂಸ್ ಆಗುತ್ತೆ. ಫೇಸು ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ನೋಡಿ, ನಾನಿವಾಗ ಈ 4 ಸೇರಿಸ್ಕೊಂಡು ಯಾವ ರೀತಿ ಫೇಶಿಯಲ್ ತಯಾರಿ ಮಾಡ್ತೀನಿ ಅಂತ ನೋಡಿ. ಹಾಗೆ ನೋಡಿ, ಒಂದು ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡೋದಕ್ಕೆ ಹಾಲು ಬೇಕಾಗುತ್ತೆ. ಹಾಗಾಗಿ ಸೊ ನೋಡಿ, ಸ್ವಲ್ಪ ಸಕ್ಕರೆ ಹಾಗೆ ಕಡಲೆ ಹಿಟ್ಟು, ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊತೀನಿ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ನೋಡಿ, ಇಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಇದೆಯಾ ಸುಲ್ಕೊಂತೀನಿ ಸಿಪ್ಪೆ ತೆಗೆದು. ಸೊ ಇಷ್ಟಾದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ಇದು ತೆಗೆದಿದ್ದಾದಮೇಲೆ ಸೊ ನೋಡಿ, ಇಲ್ಲಿ ಏನು ಇಟ್ಕೊಂಡಿದ್ದೀವೋ ಇದರಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದನ್ನು ಇದರೊಳಗಡೆ ಹಾಕ್ಕೋಬೇಕು. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಈ ಥರ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಇವಾಗ ಹಾಲು ಸೇರಿಸ್ಕೊತೀನಿ. ಇದಕ್ಕೆ ಜೇನುತುಪ್ಪ ಬೇಕಾದರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ, ಇದು ಚೆನ್ನಾಗಿ ಮೆತ್ತಗಾಗಬೇಕು. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಫೇಶಿಯಲ್ಗೆ ಮನೆಯಲ್ಲೇ ಸ್ಕ್ರಬ್ಬು ಅದು ಇದು ಎಲ್ಲ ಹಚ್ಕೊಳ್ಳೋದ್ರಿಂದ, ಅಂದರೆ ಮನೆಯಲ್ಲೇ ಹಚ್ಕೊಳ್ಳೋದ್ರಿಂದ ಸ್ಕ್ರಬ್ ಎಲ್ಲ ಮಾಡ್ಕೋಬೋದು. ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸು. ನೋಡಿ, ನಾನಿವಾಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಏನಕ್ಕೆ ಹಾಕ್ಕೊತೀವಿ ಅಂದರೆ ಫೇಸು ಸ್ವಲ್ಪ ವೈಟ್ ಬರುತ್ತೆ, ಚೆನ್ನಾಗಿ ಕ್ಲಿಯರಾಗಿ ನಮಗೆ ಗ್ಲೋ ಕೊಡುತ್ತೆ. ಅದರಿಂದಾಗಿ ಫೇಸು ತುಂಬ ಕಲರಾಗಿ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾವು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ರೀತಿ ಫೇಸ್ಗೆ ತಿರುಗಬೇಕು. ಇನ್ನೂ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಮಾರಬೇಕು ಅಂದರೆ ಇದೆಲ್ಲ ಸ್ವಲ್ಪ ಕೈಯಲ್ಲಿ ಕಿವುಚಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ದಂಗೆ ಆಗುತ್ತೆ. ತುಂಬಾ ತಂಪಾಗಿರುತ್ತೆ ಮತ್ತು ಫೇಸ್ಗೆ ಹಾಕೋದ್ರಿಂದ ನಮಗೆ ತಂಪು ಅನಿಸುತ್ತೆ. ನೋಡಿ, ಈ ರೀತಿ ಫೇಸ್ ಥರ ಆಗಬೇಕು. ನೋಡಿದ್ರಲ್ವ, ಈಗ ಈ ರೀತಿ ಫೇಸ್ ಬರಬೇಕು. ಸೊ ಏನಾದರೂ ನಿಮಗೆ ತೆಳುವಾಗೈತೆ ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಇರಬೇಕು. ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ, ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಫೇಸ್ ರೆಡಿಯಾಗಿದೆ, ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಒಂದ್ಸರಿ ನೋಡಿ ಈ ರೀತಿ ಇದೆ ಫೇಸ್ಟು. ತುಂಬ ಸಾಫ್ಟಾಗಿದೆ. ಸ್ವಲ್ಪ ಸ್ವಲ್ಪನೇ ಹೀಗೆ ಅಪ್ಲೈ ಮಾಡಬೇಕು.
ಎಷ್ಟು ಕೂಲ್ ಆಗ್ತಿದೆ, ಬಾಳೆಹಣ್ಣು ಅದು ಸ್ಮೆಲ್ಲು ಎಲ್ಲ ತುಂಬಾ ಚೆನ್ನಾಗಿದೆ. ಫೇಸಿಗೆ ಅಪ್ಲೈ ಮಾಡ್ತಿದ್ದರೆ ಸ್ವಲ್ಪ ಹೀಟಾಗಿರುತ್ತಲ್ವ, ಅದು ಕೂಲ್ ಆಗುತ್ತೆ. ಅದು ಸಕ್ಕರೆ ಹಾಕಿದ್ದೀವಲ್ವ, ಅದರಿಂದ ತಿಳಿ ಇರುತ್ತಲ್ವ, ಅದಕ್ಕೂ ತಂಪಾಗುತ್ತೆ. ಬಾಳೆಹಣ್ಣು ಮತ್ತು ಸಕ್ಕರೆ ಎರಡು ಕಾಂಬಿನೇಷನ್ ಇರುತ್ತಲ್ವ, ತುಂಬಾ ಸಾಫ್ಟ್ ಅನಿಸುತ್ತೆ. ಸೊ ಈ ರೀತಿ ಅಪ್ಲೈ ಮಾಡಿದ್ದೀನಿ. ಇನ್ನು ಕೆಳಗಡೆ ಎಲ್ಲ ಕತ್ತಿಗೆಲ್ಲ ಈ ರೀತಿ ಹಾಕೋಬೋದು. ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಮಸಾಜ್ ಕೊಟ್ಕೊತೀವಿ ಅನ್ನೋದಾದರೆ ಈ ರೀತಿ ಅಪ್ಲೈ ಮಾಡ್ಕೊಬೋದು. ನೋಡಿ, ನಾನು ಸ್ವಲ್ಪ ಹಾಗೆ ಸ್ಮೂತಾಗಿ ಈ ಥರ ಮಸಾಜ್ ಮಾಡ್ತೀನಿ. ಕಣ್ಣಿನ ಹತ್ರ ಎಲ್ಲ ಹುಷಾರಾಗಿ ಮಾಡಬೇಕು, ನಿಧಾನಕ್ಕೆ, ಕಣ್ಣೊಳಗಡೆ ಹೋಗಬಾರ್ದು. ಸೊ ಈ ರೀತಿ ಮಸಾಜ್ ಸ್ಮೂತಾಗಿ ಕೊಡ್ತಾ ಇರಬೇಕು. ಹಾಗೆ ಸ್ಕ್ರಬ್ ಥರ ಆಗುತ್ತೆ ಚೆನ್ನಾಗಿ. ಫೇಸಲ್ಲಿರೋಂಥ ಡಸ್ಟ್ ಎಲ್ಲ ಹೋಗುತ್ತೆ. ಎರಡು ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಒಂದೇ ಕೈ ಯೂಸ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ರೀತಿ ಮಸಾಜ್ ಮಾಡಬೇಕು ಅಂದರೆ ಈ ರೀತಿ ಕೆಳಗಿಂದ ಮೇಲಕ್ಕೆ ಈ ಥರ ಅನ್ನಬೇಕು. ಸ್ಕಿನ್ ಅವಾಗ ಎಷ್ಟೇ ಏಜ್ ಆಗಿದ್ರೂ ಸೊ ಏನಂತಾರೆ, ಸ್ಕಿನ್ನು ಕೆಳಗಡೆ ಇದಾಗಲ್ಲ. ಚರ್ಮ ಅಂದರೆ ಸ್ಮೂತ್ ಬರುತ್ತೆ. ಕೆನ್ನೆ ಸ್ವಲ್ಪ ದಪ್ಪ ದಪ್ಪ ಗುಂಡು ಗುಂಡು ಕಾಣಿಸ್ತಾ ಇರುತ್ತೆ. ಕೆಳಗಿಂದ ಹಿಂಗೆ ಮೇಲಕ್ಕೆ ಅನ್ಬೇಕು ಯಾವಾಗಲೂ ನಾವು. ಸೊ ಹಾಗಾಗಿ ನಾವೆಷ್ಟೇ ಏಜ್ ಆಗಿದ್ರೂ ಈ ಥರ ಮಾಡೋದ್ರಿಂದ ಮಸಾಜು ಕೆನ್ನೆ ಗುಂಡು ಗುಂಡು ಬರುತ್ತಲ್ವ, ಅವಾಗ ಏಜ್ ಆಗೈತೆ ಅನ್ಸಲ್ಲ. ಈ ಥರ ವಾರಕ್ಕೊಂದು ಟೈಮು, 2 ಟೈಮು ಈ ಥರ ಸ್ಕ್ರಬ್ ಕೊಟ್ಕೊಂಡ್ರೆ ಫೇಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಟೈಮ್ ಇದ್ದಾಗ ಈ ಥರ ಮಾಡ್ತೀನಿ. ಬ್ಯೂಟಿ ಪಾರ್ಲರ್ಗೆ ಹೋದರೂ ಇದೇ ರೀತಿ ಮಸಾಜ್ ಕೊಡ್ತಾರೆ. ಸೊ ಅದನ್ನೇ ನಾವು ಮನೆಯಲ್ಲೇ ಟ್ರೈ ಮಾಡಿದ್ರೆ ದುಡ್ಡನ್ನು ಉಳಿಸ್ಬೋದು. ಬಟ್ ನಮ್ಮ ಫೇಸು ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಹಲ್ವಾರು ಥರದ್ದೆಲ್ಲ ಹಾಕಿ ಮಾಡಿಸ್ತಾರಲ್ವ, ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಹೋಗ್ಬಾರ್ದು ಅಂತ ಏನಿಲ್ಲ, ಹೋಗಬೇಕು. ಬಟ್ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೋಗಲೇಬಾರ್ದಂತ ಏನಿಲ್ಲ. ಎಮರ್ಜೆನ್ಸಿ ಇದ್ದಾಗ ಹೋಗ್ಬೋದು. ಸೊ ನೋಡಿ, ಈ ರೀತಿ ಮಸಾಜ್ ಕೊಡ್ತಾ ಇರಬೇಕು. ಚೆನ್ನಾಗಿದೆ ನೋಡಿ, ನನ್ನ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ತೊಳೆದಿದ್ದೀನಿ ಅವಾಗ, ಇದು ತುಂಬ ಚೆನ್ನಾಗಿ ಕಾಣ್ತೈತೆ. ಸೊ ಎಲ್ಲ ಸ್ವಲ್ಪ ನೈಸ್ ಆಯ್ತಲ್ವ, ಇನ್ನೂ ಸ್ವಲ್ಪ ಅಪ್ಲೈ ಮಾಡ್ತಿದ್ದೀನಿ. ಹೇಗಿದೆ, ಒಂದು 20 ಮಿನಿಟ್ಸ್ ಈ ಥರ ಬಿಡ್ತೀನಿ. ಅದು ಸ್ವಲ್ಪ ಹಾರಿಕೊಂಡ್ರೆ ಫೇಸಿಗೆ ಅಬ್ಸರ್ವ್ ಆಗುತ್ತಲ್ವ. ಸೊ ಹಾಗಾಗಿ ನಂತರ ನಾನು ವಾಶ್ ಮಾಡ್ಕೊಂಬರ್ತೀನಿ. ನನ್ನ ಫೇಸ್ ಅವಾಗೂ ಇವಾಗ ಹೇಗೆ ಕಾಣಿಸಿದೆ ಅಂತ ನೀವೇ ಕ್ಲಿಯರಾಗಿ ತೋರಿಸಿ. ಸ್ವಲ್ಪ ಇವಾಗ ಹಾರ್ಕೊಂಡಿದೆ. ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಹಾಗೆ ನಿಮಗೆ ನೀರು ಅನ್ನಿಸ್ತಾ ಇರ್ಬೋದು. ನನ್ನ ಫೇಸು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಅದು ಹಾಗೆ ಕೂಡುತ್ತೆ. ಅದು ಹಾರ್ಕೊಂಡಿದ್ದೇನೆ ಕಾಣಿಸಲ್ಲ ನಿಮಗೆ. ಸೊ ಹಾಗಾಗಿ ಇವಾಗ ನಾನು ವಾಶ್ ಮಾಡ್ಕೊಂಬರ್ತೀನಿ. 20 ಮಿನಿಟ್ಸ್ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ಹೇಗಿದೆ ಅಂತ ನೋಡಿ.
ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಫೇಸು ಎಷ್ಟು ಕ್ಲಿಯರ್ ಇದೆ ಅಂತ. ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಫೇಸ್ ಎಷ್ಟು ಕ್ಲಿಯರಾಗಿ ಚೆನ್ನಾಗಿದೆ ಅಂತ. ಸ್ವಲ್ಪ ನನಗೆ ಕಪ್ಪು ಕಡಿಮೆ ಎಲ್ಲ ಇದೆ, ಅದು ಹೋಗಬೇಕು. ಸೊ ಇದು ಫೇಸ್ ವಾಶ್ ಆದಮೇಲೆ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಸಾಫ್ಟಾಗಿರುತ್ತೆ ನಿವ್ಯಾ ಅಂತ ಹೇಳಿ. ಸೊ ನಾನು ಯಾವಾಗಲೂ ಇದೇ ಕ್ರೀಮ್ನ ಯೂಸ್ ಮಾಡೋದು. ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ, ಜಸ್ಟ್ ಮನೇಲಿದೆ, ನಾನು ಹಾಗೆ ಕ್ರೀಮನ್ನು ಹಚ್ಕೊತಾ ಇದ್ದೀನಿ. ಸಾಫ್ಟ್ ಅನಿಸುತ್ತೆ, ಇದನ್ನು ನಾನು ಯಾವಾಗೂ ಯೂಸ್ ಮಾಡ್ತೀನಿ. ಕ್ರೀಮ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಬೇರೆ ಯಾವ ಕ್ರೀಮನ್ನು ಯೂಸ್ ಮಾಡಬಾರ್ದು ಫೇಶಿಯಲ್ ಆದಮೇಲೆ. ಸೊ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ. ಇದು ಸಾಫ್ಟ್ ಇರುತ್ತೆ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಾದ್ರೆ. ಅದಕ್ಕಾಗಿ ನಾವೇನಾದರೂ ಫೇಶಿಯಲ್ ಮಾಡ್ಕೊಂಡಾದಮೇಲೆ ಇದೇ ಕ್ರೀಮ್ನ ಯೂಸ್ ಮಾಡಬೇಕು, ಮಾಯ್ಶ್ಚರೈಸರ್ನೇ ಯೂಸ್ ಮಾಡಬೇಕು, ಬೇರೆ ಯಾವುದನ್ನು ಯೂಸ್ ಮಾಡಬಾರ್ದು. ಫೇರ್ ಆ್ಯಂಡ್ ಲವ್ಲಿ ಅದೆಲ್ಲ ಯೂಸ್ ಮಾಡಬಾರ್ದು. ಹಾಗಾಗಿ ಸೊ ಇವಾಗ ಸ್ಕಿನ್ ರೆಡಿಯಾಗಿದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇನ್ನೇನು ಇಷ್ಟೇನೋ, ಬೇರೆ ಏನೂ ಅಪ್ಲೈ ಮಾಡಲ್ಲ. ಇವಾಗ ಲಿಫ್ಟಿಕ್ ಒಂದು ಅಪ್ಲೈ ಮಾಡಬೇಕು. ಸೊ ನಾನು ಇವಾಗ ರೆಡಿ ಆಗೋದಿಲ್ಲ, ಹಾಗಾಗಿ ಇದೊಂದೇ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.